ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲು ಎಷ್ಟಿದೆ ಅಂತ ಹೇಳಿದ್ರೆ ಹೊರಗಡೆ ಕಾರ್ ಇಳಿಲಿಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ. ಈ ಬೇಸಿಗೆ ಬಂತಂತಂದರೆ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತೆ, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸಹ ಶುರುವಾಗುತ್ತೆ. ಈ ಬೇಸಿಗೆಯಲ್ಲಿ ವಿಪರೀತ ದಣಿವು, ಬೆವರು, ದಾಹ, ಕೆಲವೊಂದು ಚರ್ಮ ಸಮಸ್ಯೆಗಳು, ಹೀಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸಹ ಕಾಣಲಿಕ್ಕೆ ಶುರುವಾಗುತ್ತೆ. ಈ ಆರೋಗ್ಯ ಸಮಸ್ಯೆಗಳನ್ನು, ದೇಹದ ದಾಹವನ್ನು, ದಣಿವನ್ನು, ಬಾಯಾರಿಕೆಯನ್ನು ನೈಸರ್ಗಿಕವಾಗಿ ನಾವು ಕಡಿಮೆ ಮಾಡ್ಕೋಬಹುದು. ಬಹಳ ಸಿಂಪಲ್ ಆದಂಥ ಕೆಲವೊಂದು ಸರಳ ಉಪಾಯಗಳಿವೆ. ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಯಿಂದ ನಮ್ಮ ದೇಹವನ್ನು ನಾವು ಯಾವ ರೀತಿ ನೈಸರ್ಗಿಕವಾಗಿ ಕಾಪಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಬೇಸಿಗೆಯಲ್ಲಿ ಸೂರ್ಯನ ತಾಪಮಾನ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲೇ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಪಿತ್ತ ದೋಷಗಳು ಶುರುವಾಗುವಂಥದ್ದು. ಈ ಪಿತ್ತ ದೋಷ ಹೆಚ್ಚಾದರೆ ದೇಹ ದಣಿವಾಗುತ್ತೆ, ತುಂಬ ಬಾಯಾರಿಕೆ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ತಲೆನೋವು ಆಗುವಂಥದ್ದು, ಚರ್ಮದಲ್ಲಿ ಉರಿ ಬರುವಂಥದ್ದು. ಕೆಲವರಿಗೆಲ್ಲ ಚರ್ಮ ಎಷ್ಟು ಉರಿ ಬರುತ್ತೆ, ಎಷ್ಟು ತುರಿಸುತ್ತೆ ಅಂತಂದರೆ ರಕ್ತ ಬರೋ ತನಕ ಅವರು ಚರ್ಮವನ್ನು ಕೆರೀತಾರೆ. ಅಷ್ಟೊಂದು ನಮ್ಮ ದೇಹಕ್ಕೆ ಬಾಧಕವನ್ನು ನೀಡುತ್ತೆ ಈ ಬಿಸಿಲು. ಆದರೆ ನಮ್ಮ ಆಯುರ್ವೇದದಲ್ಲಿ ಈ ದಣಿವನ್ನು, ಈ ಸಮಸ್ಯೆಯನ್ನು ತುಂಬ ಸುಲಭವಾಗಿ ಪರಿಹರಿಸಲಿಕ್ಕಂತಲೇ ಕೆಲವೊಂದು ಪಾನೀಯಗಳು, ಕೆಲವೊಂದು ಹಣ್ಣು ಹಂಪಲುಗಳನ್ನು ಈ ಪ್ರಕೃತಿ ನಮಗೆ ನೀಡಿದೆ. ನಾವು ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಮಾಡುವುದು ಬಾಕಿ. ನಾನಿವತ್ತು ನಿಮಗೆ 5 ಟಿಪ್ಸ್ಗಳನ್ನ ಕೊಡ್ತೀನಿ. ಅದರಲ್ಲಿ ಮೊದಲ ಟಿಪ್ಸು ಎಳನೀರು. ಈ ಎಳನೀರು ನೈಸರ್ಗಿಕವಾದಂಥ ಪಾನೀಯ. ಈ ಎಳನೀರನ್ನು ನಾವು ಕುಡಿಯೋದ್ರಿಂದ ದೇಹ ತಂಪಾಗತ್ತೆ, ಡಿಹೈಡ್ರೇಷನ್ ತಪ್ಪುತ್ತೆ, ದಣಿವು ಕಡಿಮೆ ಆಗುತ್ತೆ, ಬಾಯಾರಿಕೆ ಕಡಿಮೆ ಆಗುತ್ತೆ, ಜೊತೆಗೆ ದೇಹದ ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ. ವಾರದಲ್ಲಿ 3ರಿಂದ 4 ಬಾರಿ ಈ ಎಳನೀರನ್ನು ಕುಡಿಯೋದ್ರಿಂದ ಈ ಬೇಸಿಗೆಯ ಧಗೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಳ್ಬಹುದು. ಇನ್ನು ಎರಡನೇದಾಗಿ ಮಜ್ಜಿಗೆ. ಈ ಬಿಸಿಲಿಗೆ ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಖಾರ ಹುಳಿಯಾದಂಥ ಮಜ್ಜಿಗೆ ಸಿಕ್ಕಿದರೆ ಅದರಷ್ಟು ಪರಮಾತ್ಮನ ತೃಪ್ತಿಪಡಿಸುವಂಥದ್ದು ಮತ್ತೊಂದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಮಜ್ಜಿಗೆಯನ್ನು ನಾವು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ, ದೇಹ ತಂಪಾಗುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ, ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ದೂರ ಆಗುತ್ತೆ. ಬಹಳಷ್ಟು ಜನರಿಗೆ ಗ್ಯಾಸ್ಟ್ರಿಕ್ನ ಸಮಸ್ಯೆ ತುಂಬ ಇದೆ, ಅಂಥವರು ಮಜ್ಜಿಗೆಯನ್ನು ಕುಡೀರಿ, ತುಂಬ ಒಳ್ಳೆಯದು. ನಾವು ಸಾಮಾನ್ಯವಾಗಿ ಕೈಗೆಟುಕುವಂಥ ಮಜ್ಜಿಗೆ ಅಂತಂದರೆ ಅಂಗಡಿಯಲ್ಲಿ ಸಿಗುವಂಥ ಈ ಪ್ಯಾಕೆಟ್ ಮಜ್ಜಿಗೆಗಳು. ಅದರಿಗಿಂತಲೂ ಮನೆಯಲ್ಲೇ ಮಜ್ಜಿಗೆ ಮಾಡಿ ಕುಡಿಯೋದು ಬಹಳ ಉತ್ತಮ. ನೀವು ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆಯೇ ಕರಿಬೇವನ್ನು ಸೇರಿಸಿ, ಇನ್ನೂ ನಿಮ್ಮ ದೇಹಕ್ಕೆ ಹೆಚ್ಚಿನ ಅನುಕೂಲಗಳಿವೆ. ನಿಮಗೆಲ್ಲ ಗೊತ್ತಿರ್ಬೋದು, ಜೀರಿಗೆ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡುತ್ತೆ, ಕರಿಬೇವು ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶವನ್ನು ನೀಡುತ್ತೆ. ಇದು ನಮ್ಮ ದೇಹದ ಆರೋಗ್ಯ ಸುಧಾರಣೆಯಾಗಲಿಕ್ಕೆ ಇನ್ನೊಂದು ಪ್ಲಸ್ ಆಗುತ್ತೆ. ಟಿಪ್ ನಂಬರ್ 3, ಸಬ್ಜಾ ಬೀಜಗಳು. ನೈಸರ್ಗಿಕವಾಗಿ ದೇಹನ ತಂಪು ಮಾಡುವಂಥದ್ದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದನ್ನು ನಾವು ಸೇವನೆ ಮಾಡೋದು ತುಂಬ ಸುಲಭ. 1 ಗ್ಲಾಸ್ ನೀರು ತಗೊಳ್ಳಿ, 1 ಚಮಚ ಸಬ್ಜಾ ಬೀಜವನ್ನು ಹಾಕಿ ಕುಡೀರಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲವನ್ನು ನೀವು ಸೇರಿಸ್ಬೋದು. ಬೆಲ್ಲ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಕಬ್ಬಿಣಾಂಶ ಸಿಗುತ್ತೆ, ಜೊತೆಗೆ ಆಯಾಸವಾಗಿರುವಂಥ ದೇಹ ಸುಧಾರಣೆ ಆಗಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ನೀವು ಸಬ್ಜೆ ಬೀಜವನ್ನು ಕುಡಿಯೋದಕ್ಕಿಂತ ಮುಂಚೆ ಕನಿಷ್ಠ ಅಂದರೂ 10 ನಿಮಿಷಗಳ ಕಾಲ ಅದನ್ನು ನೆನೆಲಿಕ್ಕೆ ಬಿಡಬೇಕು. ಆವಾಗ ಬೀಜ ಉಬ್ಬಿ ಗಂಜಿಯ ರೀತಿಯಲ್ಲಿ ಬರುತ್ತೆ. ಆನಂತರ ನೀವು ಅದನ್ನು ಕುಡಿಯೋದು ಉತ್ತಮ. ಈ ಬೀಜದ ನೀರನ್ನು ನಾವು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ, ದೇಹ ತಂಪಾಗುತ್ತೆ, ಜೊತೆಗೆ ನಮ್ಮ ದೇಹದಲ್ಲಿ ಶಕ್ತಿ ವೃದ್ಧಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ಸಬ್ಜೆ ಬೀಜದಿಂದ ಇಷ್ಟೇ ಅನುಕೂಲಗಳಲ್ಲ, ಇನ್ನೂ ತುಂಬ ಅನುಕೂಲಗಳಿವೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ನಿಮಗೆ ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಸಂಪೂರ್ಣವಾದಂಥ ವಿಡಿಯೋನ ನೋಡ್ಬೋದು ಈ ವಿಡಿಯೋ ನೋಡಿದ ನಂತರ. ಟಿಪ್ ನಂಬರ್ 4, ಅತಿ ಹೆಚ್ಚು ನೀರಿನ ಅಂಶವನ್ನು ಹೊಂದಿರುವಂತಹ ಹಣ್ಣುಗಳು. ಉದಾಹರಣೆಗೆ ಕರ್ಬೂಜ, ಹಾಗೆಯೇ ಕಲ್ಲಂಗಡಿ ಹಣ್ಣು, ಪಪ್ಪಾಯ, ಮುಳ್ಳು ಸೌತೆ, ಮುಸುಂಬಿ, ಕಿತ್ತಳೆ ಹಣ್ಣು, ಈ ರೀತಿಯ ಅತಿ ಹೆಚ್ಚು ನೀರಿನ ಅಂಶ ಇರುವಂತಹ ಹಣ್ಣುಗಳನ್ನು ಸೇವನೆ ಮಾಡಿ. ಇದು ನಮ್ಮ ದೇಹವನ್ನು ತಂಪಾಗಿಡುತ್ತೆ, ಜೊತೆಗೆ ದೇಹಕ್ಕೆ ಶಕ್ತಿ ನೀಡುತ್ತೆ, ದೇಹವನ್ನು ಡಿಹೈಡ್ರೇಷನಿಂದ ರಕ್ಷಣೆ ಮಾಡುತ್ತೆ, ದೇಹಕ್ಕೆ ಬೇಕಾದಂತಹ ನೀರನ್ನು ಇದು ಒದಗಿಸುತ್ತೆ.
ನಾವು ಸಾಮಾನ್ಯವಾಗಿ ನೀರನ್ನು ಕುಡಿಯೋದು ಕಡಿಮೆ ಇರುತ್ತೆ. ಆವಾಗ ಈ ರೀತಿಯ ಹಣ್ಣು, ಅದರಲ್ಲಿಯೂ ಕಲ್ಲಂಗಡಿ ಹಣ್ಣು ಬಹಳ ಅಂದರೆ ಬಹಳ ಒಳ್ಳೆಯದು. ಇದನ್ನು ನೀವು ಪ್ರತಿನಿತ್ಯ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಅತಿ ಹೆಚ್ಚಿನ ನೀರಿನ ಅಂಶ ಸಿಗೋದ್ರಿಂದ ದೇಹ ಡಿಹೈಡ್ರೇಷನ್ನಿಂದ ತಪ್ಪಿಸ್ಕೊಳ್ಳುತ್ತೆ. ಇನ್ನು ಕೊನೆಯದಾಗಿ 5ನೇಯದು ಬಂದು ತುಳಸಿ ಮತ್ತು ಪುದೀನ. ನೀವು ತುಳಸಿ ಮತ್ತು ಪುದೀನವನ್ನು ಕಷಾಯ ಮಾಡಿ ಕುಡೀರಿ. ಈ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಬೇಕು. ಇದು ನಮ್ಮ ದೇಹವನ್ನು ರೋಗದಿಂದ ಕಾಪಾಡುವಂಥ ಒಂದು ಔಷಧಿ. ನಾನು ನಿಮಗೆ ಆಲ್ರೆಡಿ ತುಳಸಿ ವಿಡಿಯೋಲಿ ಹೇಳಿದ್ದೆ, ಇದೊಂದು ಮನೆಯ ಡಾಕ್ಟ್ರು ಅಂತ ಹೇಳಿ. ಹಾಗೆಯೇ ಬೇಸಿಗೆಯಲ್ಲಿ ಇದರ ಉಪಯೋಗ ಬಹಳಷ್ಟು ನಾವು ಮಾಡಬೇಕಾಗತ್ತೆ. ಈ ಒಂದು ಕಷಾಯವನ್ನು ನಾವು ಮಾಡಿ ಕುಡಿಯೋದ್ರಿಂದ ದೇಹ ತಂಪಾಗತ್ತೆ, ದೇಹದಲ್ಲಿರುವಂಥ ಉಷ್ಣಾಂಶ ಕಡಿಮೆ ಆಗುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬೇಕು, ಇಮ್ಯುನಿಟಿ ಪವರ್ ಜಾಸ್ತಿ ಆದರೆ ನಮ್ಮ ದೇಹದಲ್ಲಿ ಉಂಟಾಗುವಂಥ ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ನಾವು ಬೇಸಿಗೆಯಲ್ಲಿ ಯಾವೆಲ್ಲ ಆಹಾರ ಕ್ರಮವನ್ನು ಮಾಡಿದರೆ ಉತ್ತಮ ಅಂತೇಳಿ ಗೊತ್ತಾಯಿತು. ಆದರೆ ಯಾವುದನ್ನು ನಾವು ಮಾಡಬಾರ್ದು, ಈ ಬೇಸಿಗೆಯಲ್ಲಿ ನಾವು ಯಾವ ಆಹಾರ ಪದಾರ್ಥವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನಾನುಕೂಲಗಳಿವೆ. ಮೊದಲನೇದಾಗಿ ಜಂಕ್ ಫುಡ್. ಬಹಳಷ್ಟು ಜನರು ಜಂಕ್ ಫುಡ್ಡು ಜೊತೆಗೆ ತಂಪು ಪಾನೀಯಗಳು, ನಿಮ್ಮ ಬರುತ್ತಲ್ಲ ಸಾಫ್ಟ್ ಡ್ರಿಂಕ್ಸ್ ಅಂತೀವಲ್ಲ ಅದು, ಇದನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಹಾಗೆಯೇ ಅತಿ ಹೆಚ್ಚು ಖಾರ ಮಸಾಲೆ ಹಾಕಿರುವಂತಹ ಪದಾರ್ಥಗಳನ್ನು ಬಿಡಿ. ಹಾಗೆಯೇ ಹೆಚ್ಚು ಎಣ್ಣೆಯಲ್ಲಿ ಕರಿದಂಥ ಆಹಾರ ಪದಾರ್ಥಗಳು ಅಥವಾ ಎಣ್ಣೆ ಹಾಕಿರುವಂಥ ಅಡಿಗೆಯನ್ನು ಸ್ವಲ್ಪ ದೂರ ಇಡಿ. ನಮಗೆ ಸಂಪೂರ್ಣವಾಗಿ ಕಷ್ಟ ಆಗುತ್ತೆ, ಆದಷ್ಟು ಕಡಿಮೆ ಮಾಡಬಹುದು. ಕಡಿಮೆ ಮಾಡೋದ್ರಿಂದ ದೇಹದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಉಷ್ಣಾಂಶ ಸಮತೋಲನದಲ್ಲಿರೋದ್ರಿಂದ ಈ ಬೇಸಿಗೆಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಆರೋಗ್ಯ ಸಮಸ್ಯೆಗಳಿಂದ ನಾವು ಸ್ವಲ್ಪ ದೂರ ಇರಬಹುದು. ಬೇಸಿಗೆಯಲ್ಲಿ ನೀವು ಪಾಲಿಸಬೇಕಾದಂಥ ಕೆಲವೊಂದು ನಿಯಮಗಳಿವೆ. ಅದರಲ್ಲಿ ಮೊದಲನೆಯದಾಗಿ ಆದಷ್ಟು ಉದ್ದ ತೋಳಿನ ಬಟ್ಟೆಗಳನ್ನು ಉಪಯೋಗಿಸಿ. ಆವಾಗ ನಮ್ಮ ದೇಹ ಸ್ವಲ್ಪ ಸೂರ್ಯನ ಕಿರಣಗಳಿಂದ ರಕ್ಷಣೆ ಪಡೆಯುತ್ತೆ. ಎರಡನೆಯದಾಗಿ ಮಧ್ಯಾಹ್ನ ಸಮಯದಲ್ಲಿ ಹೆಚ್ಚಾಗಿ ಈ 12 ಗಂಟೆಯಿಂದ 3 ಗಂಟೆಯ ನಡುವಿನಲ್ಲಿ ನಾವು ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಮಗೆ ಹೋಗಲೇಬೇಕಾದ ಸನ್ನಿವೇಶ ಬಂದಾಗ ಹೋಗಲೇಬೇಕಾಗತ್ತೆ, ಆದರೆ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ. ಮುಖ್ಯವಾಗಿ ಅತಿ ಹೆಚ್ಚು ನಾವು ನೀರನ್ನು ಕುಡಿಬೇಕು. ಬಹಳಷ್ಟು ಜನ ಕೆಲಸದ ಒತ್ತಡದಲ್ಲೋ ಅಥವಾ ಜರ್ನಿಯಲ್ಲೋ ನಾವು ನೀರನ್ನು ಬಹಳಷ್ಟು ಅವಾಯ್ಡ್ ಮಾಡ್ತೀವಿ. ಆದರೆ ಈ ಬೇಸಿಗೆಯಲ್ಲಿ ಅತಿ ಹೆಚ್ಚು ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹ ಡಿಹೈಡ್ರೇಷನ್ ಆಗೋದು ತಪ್ಪುತ್ತೆ, ದೇಹದ ಉಷ್ಣಾಂಶ ಬ್ಯಾಲೆನ್ಸ್ ಆಗುತ್ತೆ. ಹಾಗೆಯೇ ಜೀರ್ಣಕ್ರಿಯೆ, ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ನಾವು ರಕ್ಷಣೆಯನ್ನು ಪಡಿಬಹುದು. ಹಾಗೆಯೇ ಹಗುರವಾದಂತಹ ಆಹಾರಗಳನ್ನು ನಾವು ತಿನ್ನಬೇಕು. ನಾವು ಹೇಳ್ತೀವಿ ಲೈಟ್ ವೇಟ್ ಫುಡ್ಡು ಅಂತ ಹೇಳಿ. ಲೈಟ್ ಫುಡ್ಡನ್ನು ನಾವು ಸೇವನೆ ಮಾಡೋದ್ರಿಂದ ಈ ಬೇಸಿಗೆಯ ಧಗೆಯಿಂದ ನಮ್ಮನ್ನು ನಾವು ಕಾಪಾಡ್ಕೋಬೋದು. ಜೊತೆಗೆ ಹೆಚ್ಚಾಗಿ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಿ. ಹಣ್ಣು ಮತ್ತು ತರಕಾರಿಗಳಲ್ಲಿ ನೈಸರ್ಗಿಕವಾದಂಥ ವಿಟಮಿನ್ಸ್ಗಳಿರೋದ್ರಿಂದ ನಮ್ಮ ದೇಹವನ್ನು ಈ ಬೇಸಿಗೆಯಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತೆ. ಸ್ನೇಹಿತರೆ, ಈ ಬೇಸಿಗೆಯಿಂದ ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಯಾವುದೇ ಔಷಧಿ ಬೇಕಾಗಿಲ್ಲ. ಸರಿಯಾದ ಆಹಾರ ಕ್ರಮ ಹಾಗೆಯೇ ಆಯುರ್ವೇದ ವಿಧಾನವನ್ನು ನಾವು ಅನುಸರಿಸಿದರೆ ಸಾಕಾಗತ್ತೆ. ನಾನು ಹೇಳಿರುವಂಥ 5 ಟಿಪ್ಸ್ಗಳನ್ನು ನೀವು ಪಾಲಿಸಿದ್ರೆ ದೇಹ ತಂಪಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗುತ್ತೆ, ವಿಟಮಿನ್ಸ್ಗಳು ಸಿಗುತ್ತೆ. ನಮ್ಮ ದೇಹವನ್ನು ನಾವು ನ್ಯಾಚುರಲ್ ಆಗಿ ಕಾಪಾಡ್ಕೋಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಶೇರು ನನಗೂ ಹೆಲ್ಪ್ ಆಗುತ್ತೆ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ.